ಫ್ರೆಂಡ್ಸ್, ಇವಾಗ ನಾವು ಬಂದಿರೋದು ಬೊಟ್ಯಾನಿಕಲ್ ಗಾರ್ಡನ್ಗೆ. ಇಲ್ಲಿ ಅಡಲ್ಟ್ಸ್ಗೆ 100 ರೂಪೀಸ್ ಮತ್ತು ಚಿಲ್ಡ್ರನ್ಸ್ಗೆ 50 ರೂಪೀಸ್ ಅಂತ ಮೆನ್ಷನ್ ಮಾಡಿದರು. ಸೊ ನಾವು ಟಿಕೆಟ್ ಎಲ್ಲ ತೊಗೊಂಡು ಹಾಗೆ ಒಳಗಡೆ ಹೋದ್ವಿ. ಸಖತ್ ದೊಡ್ಡದಾಗಿದೆ. ಇದು ರೋಸ್ ಗಾರ್ಡನ್ ಎಷ್ಟು ದೊಡ್ಡದಾಗಿದೆಯೋ ಅದಕ್ಕಿಂತಲೂ ದೊಡ್ಡದಾಗಿದೆ ಅಥವಾ ಸಿಮಿಲರೇ ಇದೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್ ಎಲ್ಲ ಇತ್ತು. ಆಮೇಲೆ ಇಲ್ಲಿ ರೀಸೆಂಟಾಗಿ ಫ್ಲವರ್ ಶೋ ಕೂಡ ಮಾಡಿದ್ರು ಅಂತ ಅನಿಸುತ್ತೆ. ಅರ್ಧಂಬರ್ಧ ಫ್ಲವರ್ ಶೋಗಳನ್ನು ನಮಗೆ ನೋಡೋಕ್ಕೆ ಸಿಕ್ತು. ಇಲ್ಲಿ ಎಷ್ಟೊಂದು ಡೇರೆ ಹೂಗಳು ಅಂತಂದರೆ ಡೆಲಿಯಾ ಅಂತ ಹೇಳ್ತಾರೆ ಅಲ್ವಾ. ಸೊ ನಮ್ಮ ಕಡೆ ಡೇರೆ ಹೂವು ಅಂತ ಹೇಳ್ತೀವಿ. ಎಷ್ಟೊಂದು ವೆರೈಟೀಸ್ ಇತ್ತು ಅಂತಂದರೆ ಫ್ರೆಂಡ್ಸ್, ನಮ್ಮ ತಲೆ ಅಷ್ಟೇ ದೊಡ್ಡದಷ್ಟು ಡೇರೆ ಹೂಗಳಿದ್ವು. ಸೊ ಮಗಳು ಮಲಗಿಬಿಟ್ಟಿದ್ದಾಳೆ. ಸೊ ಅಗೇನ್ ಡ್ಯಾಡೀಸ್ ಶಾಪ್ ಆನ್. ಇಲ್ಲೆಲ್ಲ ಒಣಗೋಯ್ದು. ಇಲ್ಲೆಲ್ಲ ಸೇವಂತಿ ಗಿಡ ಎಷ್ಟು ಚಂದ ಇತ್ತು ನೋಡಿದ್ರೆ. ಬಿಸಿಲಲ್ಲಿ ಪಕ್ಕ ಹೊಳಿತಿದೆ. ನಿಮ್ಗೆ ಆವಾಗಲೇ ಹೇಳಿದೆ ಅಲ್ವಾ ನಾವು ಇಲ್ಲಿ ರೀಸೆಂಟಾಗಿ ಫ್ಲವರ್ ಶೋ ನಡೆದಿತ್ತು ಅಂತ. ಸೊ ಅಲ್ಲಿ ಹಾಕಿಟ್ಟಿದ್ರು 128 ಫ್ಲವರ್ ಶೋ ಅಂತ. ಸೊ ಮೋಸ್ಟ್ಲಿ ಇಲ್ಲಿ 128ನೇ ಫ್ಲವರ್ ಶೋ ಮಾಡಿದರು ಅಂತ ಅನಿಸುತ್ತೆ. ಬಟ್ ತುಂಬಾ ಅಂದರೆ 5 ಡೇಸ್ ಬ್ಯಾಕ್ ನಡೆದಿರೋದ್ರಿಂದ ಹೂಗಳೆಲ್ಲ ಆಲ್ಮೋಸ್ಟ್ ಒಣಗೋಗಿದ್ದು, ಅರ್ಧಂಬರ್ಧ ಉಳಿದಿರೋದನ್ನು ನಾವು ನೋಡ್ಕೊಂಬಂದ್ವಿ. ಅಂದರೆ ಫ್ಲವರ್ ಶೋಗೆ ಏನು ಡೆಕೋರೇಷನ್ ಮಾಡಿದ್ರಲ್ವ ಅದನ್ನು. ಅದಾದಮೇಲೆ ಅಲ್ಲಿಂದ ನಾವು ಹಾಗೆ ಗ್ಲಾಸ್ ಹೌಸ್ಗೆ ಹೋದ್ವಿ. ಬಟ್ ಗ್ಲಾಸ್ ಹೌಸಲ್ಲೂ ಅಷ್ಟೇ ಫ್ರೆಂಡ್ಸ್, ಎಲ್ಲ ವೆರೈಟೀಸ್ ಆಫ್ ಹೂಗಳನ್ನೆಲ್ಲ ಏನು ಇಟ್ಟಿದ್ರಲ್ವ ಅದೆಲ್ಲ ಸ್ವಲ್ಪ ಬಾಡಿ ಹೋಗಿದ್ವು. ಅಂದರೆ ಬಿಸಿಲಿಗೆ ಸ್ವಲ್ಪ ಒಣಗೋಗಿತ್ತು. ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗೇ ಕಾಣಿಸ್ತಾ ಇತ್ತು. ನೋಡಿದ್ರು ಹೂವು. ಎಷ್ಟೊಂದು ವೆರೈಟೀಸ್ ಆಫ್ ಹೂಗಳು ಫ್ರೆಂಡ್ಸ್. ಆ ವೆರೈಟಿಲಿ ಎಷ್ಟೊಂದು ಕಲರ್ಸ್ಗಳು, ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಹಾಗೆ ಹೊರಗಡೆ ಬಂದಮೇಲೆ ಇಲ್ಲಿ ಹೊರಗಡೆ ಹಾರ್ಸ್ ರೈಡಿಂಗ್ ಇತ್ತಲ್ವ. ಸೊ ನೋಡಿಬಿಡೋಣ, ಪಾಪಗೊಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಕೂರಿಸ್ಕೊಂಡು ಹೋದೆ. ಇನ್ನು ಲೈಫಲ್ಲಿ ಹಾರ್ಸ್ ಹತ್ತಲ್ಲ ಫ್ರೆಂಡ್ಸ್, ಅಷ್ಟೊಂದು ಹೆದರಿಕೆ ಆಗಿಬಿಡ್ತು ನನಗೆ. ಅಂದರೆ ಸಪೋರ್ಟಿಗೆ ಏನೂ ಇರಲ್ಲಲ್ವ. ಆ ಕುದುರೆ ನಡೀತಾ ಇರಬೇಕಾದ್ರೆ ನಾವೆಲ್ಲಿ ಬಿದ್ದೋಗ್ತೀವೋ ಅಂತ ಅನಿಸುತ್ತೆ. ಹೋಗೋವಾಗೇನೋ ಜೋಶಲ್ಲಿ ಹೋದೆ, ಬಟ್ ಬರೋವಾಗ ಸಖತ್ ಭಯ ಆಗಿಬಿಡ್ತು. ಇನ್ನು ಮಾತ್ರ ಕುದುರೆ ಹತ್ತಲ್ಲ ನಾನು ಅಂತ ಹೇಳ್ತಾ ಇದ್ದೆ. ಅದೇ ಟರ್ನ್ ನಡೆಯುವಾಗ ಸಖತ್ ಭಯ ಆಗ್ತಾ ಇತ್ತು ನನಗೆ. ಸೊ ಫ್ರೆಂಡ್ಸ್, ಇವಾಗ ಬೊಟ್ಯಾನಿಕ್ ಗಾರ್ಡನ್ ನೋಡಿ ಒಂದು ಹಾರ್ಸ್ ರೈಡ್ ಹಾಕಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ನಿಯರ್ ಬೈ ಒಂದು ಹೋಟೆಲ್ ನೋಡ್ಕೊಂಬಂದ್ವಿ ಬರಬೇಕಾದ್ರೆ. ಸೊ ಕಾರ್ ಪಾರ್ಕಿಂಗ್ ಅಲ್ಲೇ ಇದೆ. ಗಾರ್ಡನ್ಗೆ ಹೋಗುವಾಗ ಪಾರ್ಕ್ ಮಾಡಿದ್ವಲ್ವ, ಸೊ ಅಲ್ಲೇ ಇದೆ. ಇವಾಗ ಊಟ ಮಾಡಿ ಬಂದು ವಾಪಸ್ ಹೋಗೋದು ಎಲ್ಲಿ ಅಂತ ನೋಡೋಣ. ನನ್ನ ಮಗಳಿಗೆ ಇಲ್ಲಿ ಪರ್ಸು ಗೊಂಬೆ ಎಲ್ಲ ಕಾಣಿಸ್ತಾ ಇದೆ, ಬೇಕು ಅಂತ ಹಠ. ಅಲ್ಲಿ ನೋಡೋದು, ಮೊಬೈಲಲ್ಲಿ ನೋಡಿ ಗೊಂಬೆ ಕಾಣ್ತಾ ನೋಡಿ. ಫ್ರೆಂಡ್ಸ್, ಇವಾಗ ನಮ್ಮ ಜರ್ನಿ ಫೈನ್ ಫಾರೆಸ್ಟ್ ಕಡೆಗೆ. ಓಕೆನಾ. ಇವಾಗ ಫಸ್ಟ್ ಏನು ಅಂದ್ಕೊಂಡ್ವಿ, ಕೂನೂರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಕೂನೂರಲ್ಲಿ ಸ್ಪೆಷಲ್ ಪ್ಲೇಸಸ್ ಅಂದರೆ ಅದೇನೋ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಏನೋ ಒಂದಿತ್ತು. ಅದು ಬಿಟ್ಟರೆ ಬೊಟ್ಯಾನಿಕಲ್ ಮಿನಿ ಪಾರ್ಕ್ ಅದೇನೋ ಒಂದಿತ್ತು. ಇನ್ನೊಂದು ಟಾಯ್ ಟ್ರೈನ್ ನಮಗೆ 4 ಡೇಸ್ ಇಲ್ಲ ಅಂತಂದರೆ 1 ಮಂತ್ ಮುಂಚೆನೇ ಬುಕ್ ಮಾಡಬೇಕಂತೆ. ಸೊ ಅದು ನಾವು ಸಡನ್ನಾಗಿ ಊಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರೋದ್ರಿಂದ ನಮಗೆ ಅದು ಟಿಕೆಟ್ ಸಿಗಲಿಲ್ಲ. ಸೊ ಅದಕ್ಕೆ ಮತ್ತೆ ಅಲ್ಲಿ ಬೇಡ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದರೆ ನಾನು ನಿಮಗೆ 19 ಕಿಲೋಮೀಟರ್ ಆಗ್ತಾಯಿತ್ತು. 50 ಮಿನಿಟ್ಸ್ ತೋರಿಸ್ತಾ ಇತ್ತು. ಇಲ್ಲಿಂದ ಹೋಗೋಕ್ಕೆ 50, ಬರೋವಾಗ 50. ಸುಮ್ಮನೆ ಟೈಮ್ ಆಗಿಬಿಡತ್ತೆ ಅಂತ ಇಲ್ಲಿಂದ ಫೈನ್ ಫಾರೆಸ್ಟ್ ನೋಡ್ಕೊಂಡು ಬರೋಣ. ಅಲ್ಲಿ ನಿಯರ್ ಬೈ ಬೇರೆ ಏನಾದರೂ ವ್ಯೂ ಪಾಯಿಂಟ್ಸ್ ಇದ್ದರೆ ಅದನ್ನು ನೋಡಿ ಫೋಟೋಸ್ ಎಲ್ಲ ತೊಗೊಂಡು ಬರೋಣ ವಾಪಸ್ ರೂಮ್ಗೆ ಅಂತ ಅಂದ್ಕೊಂಡ್ವಿ. ಸೊ ನಾವು ಚೆಕ್ಔಟ್ ಮಾಡ್ತಾ ಇರೋದು ನಾಳೆ ಪ್ಲ್ಯಾನ್ಸ್ ಬೇರೆ ಇದೆ, ನಾಳೆನೇ ಹೇಳ್ತೀನಿ. ಓಕೆನಾ. ಸೊ ಇವಾಗ ಫೈನ್ ಫಾರೆಸ್ಟ್ಗೆ ಹೋಗಿ ಬರುವ ಅಲ್ಲ. ಎಸ್ ಸಂಕೇತ್, ಸಂಕೇತ್ ಬೆಸ್ಟ್ ಆನ್ಸರ್. ಸೂಪರ್. ಹಾಂ. ಸೊ ನನ್ನ ಮಗಳು ಇವತ್ತು ನನ್ನ ಕಾರಲ್ಲಿ ಇಲ್ಲ. ಸೊ ಆರಾಮಾಗಿ ಹೋಗ್ತಾ ಇದ್ದೀವಿ. ಮಗಳು ಬಂದು ಹಿಂದ್ಗಡೆ ಅವಳು ದೊಡ್ಡಪ್ಪನ ಜೊತೆ ಕಾರಲ್ಲಿ ಬರ್ತಾ ಇದ್ದಾಳೆ. ದೊಡ್ಡಪ್ಪ ಚಾಕ್ಲೇಟ್ ಕೊಡಿಸಿದ್ದಾರೆ ಅಂತ ಸ್ವಲ್ಪ ಫ್ರೆಂಡ್ಶಿಪ್ ಮಾಡ್ಕೊಂಡು ಮತ್ತೆ ಸಿಗ್ಬೋದು ಅಂತ ಮತ್ತದೇ ಕಾರಲ್ಲಿ ಹೋಗಿದ್ದಾಳೆ. ಸೊ ನಾವು 4 ಜನ ಮಾತ್ರ ಇವಾಗ ಹೋಗ್ತಾ ಇರೋದು. ಇಲ್ಲಿಂದ 9.7 ಕಿಲೋಮೀಟರ್ಸ್ ಫಾರ್ ಫೈನ್ ಫಾರೆಸ್ಟ್. ಎಷ್ಟು ನಿಮಿಷ ಬೇಕು? 32 ಮಿನಿಟ್ಸ್ ಆಗುತ್ತೆ. ಹೋಗಿ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡುವ. ಓಕೆ. ಬಂದ್ರ ಚೂರು ಕಾಲು ಸ್ಲಿಪ್ ಆದರೂ ಮತ್ತು ಕೆಳಗೆ ಸೀದಾ
ಗಜ್ 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 ಚಳಿ. ಇಲ್ಲೊಂದು ಫೋಟೋ ಬೂತ್. ಪೈನ್ ಫಾರೆಸ್ಟ್ ಹೇಳಲ್ದ ಅದು? ಪೈನ್ ಫಾರೆಸ್ಟ್ ವ್ಯೂ ಮುಗಿದು ಈಗ ಪೈನ್ ಫಾರೆಸ್ಟ್ ಲೇಕ್ ವ್ಯೂ ನಮ್ದು ಅಲ್ದಾ? ಹೇಯ್ ಆ ರ್ಯಾಬಿಟ್ ಕೊಡು ಅಮ್ಮಂಗೆ. ಇದು ಫ್ರೆಂಡ್ಸ್ ಪೈನ್ ಫಾರೆಸ್ಟ್ ಲೇಕ್ ವ್ಯೂ ನೋಡಿ. ಅಲ್ಲಿವರೆಗೂ ಇದೆ. ಫೋಟೋಸ್ ತಗೋತಾರೆ. ಸುಮ್ಮನೆ ಕುತ್ಕೊಂಡು ಸೀನ್ರಿನ ಎಂಜಾಯ್ ಮಾಡೋರು ಎಂಜಾಯ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮದು ಇಲ್ಲಿ ಚಿಕ್ಕಪ್ಪ ಮತ್ತು ಮಗ ಹಾರ್ಸ್ ರೈಡ್ ಹೋಗ್ತಾರಂತೆ. ನೋಡೋಣ ಬನ್ನಿ. ಬಂದ್ರು ನೋಡಿ. ವೈಟ್ ಕುದುರೆ ಮೇಲೆ ಚಕ ಇತ್ತವ್ರ ಸಾಕಾಗತ್ತೆ. ಸೊ ಫ್ರೆಂಡ್ಸ್ ಇವಾಗ ಪೈನ್ ಫಾರೆಸ್ಟ್ ನೋಡಿ ಮುಗಿಸಿ ಇಲ್ಲಿಂದ ಶೂಟಿಂಗ್ ಪಾಯಿಂಟ್ಗೆ ಹೋಗೋದು. ಯಾವ ಶೂಟಿಂಗ್ ಪಾಯಿಂಟ್ ಅಂತ ಗೊತ್ತಿಲ್ಲ. ಫಿಲ್ಮ್ ಶೂಟಿಂಗ್ ಯಾವುದು ಅಂತ ನೋಡಿ ಹೇಳಿ. ಪಾಯಿಂಟ್ ಅಂತಾರೆ ಅಷ್ಟೇ. ಇಲ್ಲಿಂದ 9 ಕಿಲೋಮೀಟರ್ಸ್ಗಿದೆ ಅಂತೆ. ಸೊ ಅದನ್ನ ನೋಡಿ ವಾಪಸ್ ಬರಬೇಕಾದ್ರೆ ಚಾಕ್ಲೇಟ್ ಫ್ಯಾಕ್ಟ್ರಿ ಹೋಗಿ ಚಾಕ್ಲೇಟ್ ತೊಗೊಂಡಿದ್ದೀವಿ ಆಲ್ರೆಡಿ. ಇನ್ನೊಂದು ಸ್ವಲ್ಪ ನೋಡಿ ಬರುವ ಹೆಂಗಿದೆ ಅಂತ ನೋಡ್ಕೊಂಡು ಬಂದು ವಾಪಸ್ ಸುಮ್ಮನೆ ರೂಮ್ಗೆ. ಇವತ್ತಿನ ಏನು ಪ್ಲೇಸಸ್ ಕವರ್ ಮಾಡೋದು ಇಷ್ಟೇ. ಸುಸ್ತಾಗೋಯ್ತು. ಬೆಳಿಗ್ಗೆ 5:30 ಎದ್ದಿದ್ದು. ಸೊ ಇವಾಗ ಟೈಮ್ ಆಲ್ರೆಡಿ 5 ಗಂಟೆ ಆಯಿತು. 12 ಅವರ್ಸಿಂದ ತಿರುಗ್ತಾನೇ ಇದ್ದೀವಿ. ಇವಾಗ ಬೆಟ್ಟ ಹತ್ತಿ ಶೂಟಿಂಗ್ ಪಾಯಿಂಟ್ ನೋಡಿಕೊಂಡು ವಾಪಸ್ ಮನೆಗೆ ಹೋಗುವ. ಓಕೆನಾ? ಬನ್ನಿ. ಇಲ್ಲಿ ವ್ಯೂ ಪಾಯಿಂಟ್ ನೋಡಕ್ಕೆ ಬಂದು ನೋಡಿ ಟೀ ಕುಡಿತಾ ಇದ್ದಾರೆ. 2 ಟೀ 1 ಮ್ಯಾಗಿ ಫಾರ್ ಅಸ್. ಮ್ಯಾಗಿ ರೆಡಿ ಆಗ್ತಾ ಬಿಸಿ. ಫ್ರೆಂಡ್ಸ್ ಇದು ಶೂಟಿಂಗ್ ಪಾಯಿಂಟ್ ಅಲ್ಲ, ದಿಸ್ ಇಸ್ ಟ್ರೀ ಪಾರ್ಕ್. ಮಿನಿ ಟ್ರೀ ಪಾರ್ಕ್ ಅಲ್ದ ಇದು? ನೋಡಿ ಫ್ರೆಂಡ್ಸ್ ನನ್ನ ಮಗಳ ಮ್ಯಾಗೆ. ತಕ ಶೋಪ ತಕ ಬಿಸಿ ಇದ್ದು ಅಷ್ಟೆಲ್ಲ ಔತ್ಲೆಕ್ಕಂದ ಬಿಸಿ ಖಾರ ಅದು ಇಲ್ಲೇ. ಫಸ್ಟ್ ಟೈಮ್ ಶೀ ಟೇಸ್ಟ್ ಮ್ಯಾಗಿ. ಟೇಸ್ಟೆಡ್ ಆ ಕಡೆ ಅದೇ ಎಂಥದ್ದು ಅಲ್ಲಿ? ಚಳಿ ಮಗ ಖಾರ ಬೇಡ, ಮ್ಯಾಗಿ ತಿನ್ಲಾಗ ಮಕ್ಕ. ಹನಿ ತಿನ್ಲಾಗ ಮ್ಯಾಗಿ ಒಳ್ಳೇದಲ್ಲ, ನಾಟ್ ಗುಡ್ ಫಾರ್ ಹೆಲ್ತ್. ಇದು ಬಂದು ಮಿನಿ ಫಾರೆಸ್ಟ್ ಅಂತ ಏನಿತ್ತಲ್ವ ಅದರ ವ್ಯೂ ಪಾಯಿಂಟ್. ಸಖತ್ ಗಾಳಿ ಬೀಸ್ತಿರೋದ್ರಿಂದ ಕೂತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿ ಬರ್ಬೋದು. ಅದು ಬಿಟ್ಟರೆ ಇಲ್ಲೂ ಕೂಡ ಅಷ್ಟೇ ಸ್ಪೆಷಾಲಿಟಿ ಅಂತ ಏನೂ ಇಲ್ಲ, ಜಸ್ಟ್ ಈ ವ್ಯೂ ಪಾಯಿಂಟ್ ಅಷ್ಟೇ ಸ್ಪೆಷಲ್ ಆಗಿರೋ ಅಂಥದ್ದು. ಸೊ ಅದಾದಮೇಲೆ ಹಾಗೆಯೇ ನಾವು ಶೂಟಿಂಗ್ ಪಾಯಿಂಟ್ಗೆ ಏನು ಹೋದ್ವಲ್ವ, ಹೋಗುವಾಗ ಸ್ಟಾರ್ಟಿಂಗಲ್ಲೇ ಶೇಂಗಾ ಕಡಲೆಕಾಯಿ ಮಿಕ್ಸು ಮತ್ತು ಮಾವಿನಕಾಯಿನ ತೊಗೊಂಡಿದ್ವಿ. ಬಿಕಾಸ್ ಲೈಟಾಗಿ ಹೊಟ್ಟೆ ಹಸಿವಾಗ್ತಾ ಇತ್ತು. ಸೊ ಟೇಸ್ಟ್ ವೈಸ್ ಅಂತೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಮಾವಿನಕಾಯಿ ಎಲ್ಲ ಹಾಕಿಬಿಟ್ಟು ಮಾಡಿದ್ರು. ಸ್ವಲ್ಪ ಪ್ಲೇನ್ ಅಂತ ಪಾಪಗೂ ತೊಗೊಂಡಿದ್ವಿ. ಈ ಮಾವಿನಕಾಯಿಗೂ ಅಷ್ಟೇ ಉಪ್ಪು ಖಾರ ಎಲ್ಲ ಹಾಕ್ಕೊಟ್ಟಿದ್ರು. ಇವಾಗ ಎಡಿಟ್ ಮಾಡೋಬೇಕಾದ್ರೂ ಸಖತ್ತಾಗಿ ಬಾಯಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ರುಚಿಯಾಗಿತ್ತು. ಹುಳಿಯಾಗಿ ಖಾರವಾಗಿ ಉಪ್ಪುಪ್ಪಾಗಿ ಸಖತ್ತಾಗಿತ್ತು. ಅಲ್ಲಿ ಹೋಗ್ಬೇಕು. ಬಾ ಮಗ, ಬೇಗ ಬೇಗ ಬಾ. ಆಹಾ ಸಖತ್ತಾಗಿದೆ ಫ್ರೆಂಡ್ಸ್, ಇದು ಮಾತ್ರ ಫುಲ್ ಖಾಲಿ. ಮಗ ಬೀಳ್ತೀಯ?
ಇವರಿಬ್ರು ಇಲ್ಲಿ ಇಲ್ಲಿ ಮಾಡಿದ ಜಾಸ್ತಿ ಏನೂ ಇಲ್ಲ, ಕೂತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿದ್ವಿ, ಚಿಟ್ ಚಾಟ್ ಮಾಡಿದ್ವಿ, ಕೆಲವೊಂದಿಷ್ಟು ಫೋಟೋಸನ್ನು ತೊಗೊಂಡ್ವಿ. ಜಸ್ಟ್ ಗ್ರೂಪ್ ಫೋಟೋ ಅಷ್ಟೇ ನಾನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅದಾದಮೇಲೆ ಹಾಗೆಯೇ ಪಾಪು ಅಲ್ಲಿ ಹಠ ಮಾಡಿ ತೀಡಿ ಅಲ್ಲಿ ಯಾರ್ದೋ ಒಬ್ರದ್ದು ಬಬಲ್ಸ್ ಇತ್ತಲ್ವ ಅದನ್ನ ತೊಗೊಂಡ್ಲು. ಅದಾದಮೇಲೆ ಸ್ವಲ್ಪ ಹೊತ್ತು ಅವಳಿಗೆ ಅಲ್ಲೇ ಬಬಲ್ಸನ್ನು ಆಡಿಸಿದ್ವಿ. ಬಿಕಾಸ್ ಅವಳದ್ದು ಕಾರಲ್ಲೇ ಬಿಟ್ಬಿಟ್ಟು ಹೋಗಿದ್ಲಲ್ವ, ಸೊ ಅದಕ್ಕೆ ಬೇಕು 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 ಅಂತ ಹಠ ಮಾಡಿದ್ಲು. ಇಲ್ಲಿ ಮಕ್ಕಳೆಲ್ಲ ಸಖತ್ ಎಂಜಾಯ್ ಮಾಡ್ತಾರೆ ಫ್ರೆಂಡ್ಸ್. ಗಾಳಿ ಇರುತ್ತೆ, ಚಳಿ ಇತ್ತು, ಸೊ ಅದಕ್ಕೆ ಎಲ್ಲರೂ ಜರ್ಕಿನ್ ಹಾಕ್ಕೊಂಡು ಕೂರಿಸಿದ್ದು. ನನ್ನ ಮಗಳಿಗಂತೂ ಜರ್ಕಿನ್ ಬೇಕಾಗಲ್ಲ ಏನಿಲ್ಲ, ಬಟ್ ಅಂದ್ರೂ ಹಾಕಿ ನೀನು ಆಟ ಆಡಬೇಕು ಅಂದರೆ ಹಾಕ್ಕೊಳ್ಬೇಕು ಅಂತ ಹೇಳಿ ಹಾಕ್ಸಿದ್ದೀನಿ ಇಲ್ಲಿ ಟೋಪಿ ಜರ್ಕಿನ್ ಎಲ್ಲ. ಬಟ್ ನೋಡಿ ಇಲ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ಅಂತ. ಸೊ ಫ್ರೆಂಡ್ಸ್, ಇವಾಗ ಶೂಟಿಂಗ್ ಪಾಯಿಂಟ್ ಮುಗಿಸ್ಕೊಂಡು ನಮ್ಮ ನೆಕ್ಸ್ಟ್ ಪಾಯಿಂಟ್ ಬಂದು ಚಾಕ್ಲೇಟ್ ಫ್ಯಾಕ್ಟ್ರಿ. ಸಖತ್ ಚಳಿ ಇದೆ ಇಲ್ಲಿ, ಫುಲ್ ಗಾಳಿ ಚಳಿ ಎಲ್ಲ ಇದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಗಾಳಿ ಚಳಿ ನೋಡ್ಕೊಂಡಲ್ಲ, ಇಲ್ಲಿ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಇವಾಗ ಇಲ್ಲಿಂದ ಹೊರಡ್ತೀವಿ. ಸಖತ್ ಟ್ರಾಫಿಕ್ ಇದೆ ಇವಾಗ. ಆ ಕಡೆಯಿಂದ ಬಪ್ಪಲ್ ಫುಲ್ ಟ್ರಾಫಿಕ್ ಇದ್ದು, ಈ ಕಡೆಯಿಂದ ಮೋಸ್ಟ್ಲಿ ಖಾಲಿ ಇರ್ಲಕ್ಕು ಒನ್ ವೇ. ಎಷ್ಟು ಗಾಳಿ ಅಂದರೆ ಫ್ರೆಂಡ್ಸ್. ಸಿ ದಿಸ್ ಶಾಲ್ ನಿನ್ನೆ ಪರ್ಚೇಸ್ ಮಾಡಿದ್ದು ಊಟಿಲಿ, ಸಖತ್ತಾಗಿದೆ. ಹೆಂಗಿದೆ ನಿಮ್ಮಿ ಪ್ಲೇಸು? ಸೂಪರ್ ಅಲ್ಲ? ಮಸ್ತ್ ಚಳಿಗಾಲದಲ್ಲಿ ಬಂದರೆ ಇಲ್ಲಿ ಸಖತ್ ಇನ್ನು ಫುಲ್ ಚಳಿ ಇರುತ್ತೆ ಅನಿಸ್ತು. ಕೊರಟು ಓಕೆ, ತೋರಿಸ್ತೀನಿ ರೀ ಎಷ್ಟು ಟ್ರಾಫಿಕ್ ಆಗಿದೆ ಅಂತ. ಅಲ್ಲಿ ನೋಡಿ, ಅಲ್ಲಿ ಇವಾಗ ನಾವು ಹಾಗೆ ಹೋಗಬೇಕು. ಗಾಡಿ ವೆಹಿಕಲ್ಸ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆ ಇವಾಗ. ಎಲ್ಲರೂ ಊರಿಗೆ ಹೋಗ್ತಾ ಇದ್ದಾರೆ, ಇಲ್ಲ ಎಲ್ಲ ವಾಪಸ್ ಊಟಿ ಕಡೆಗೆ ಪ್ಲೇಸಸ್ ಎಲ್ಲ ನೋಡಿಕೊಂಡು. ಸೊ ಫುಲ್ ಜಾಮ್. ಈ ಕಡೆ ಇವರು ಮನೆಗೆ ಹಿಂಗೆ ಇಳಿದು ಕಡೆ ಹೋಗ್ಬೇಕು ಇವಾಗ. ಅಲ್ಲಿಂದ ಹಾಗೆಯೇ ನಾವು ಇವಾಗ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗ್ತೀವಿ ಅಂತ ಹೇಳಿದ್ದೆ ಅಲ್ವಾ. ಬಟ್ ಅಲ್ಲಿ ಹೋಗೋ ಅಷ್ಟರಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಜೊತೆಗೆ ಪಾಪು ಕೂಡ ಮಲಗಿಬಿಟ್ಟಿದ್ಲು. ಅದಕ್ಕೆ ಯಾವುದೇ ರೀತಿ ವಿಡಿಯೋನ ಮಾಡೋಕ್ಕೆ ಆಗಿಲ್ಲ ನನಗೆ. ಸೊ ಇದಿಷ್ಟು ಇವತ್ತಿನ ಒಂದು ಪುಟಾಣಿ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬೈ ಬೈ, ನಮಸ್ಕಾರ.